You are my sunshine, my only sunshine. ಹಾಯ್ ಹಲೋ ನಮಸ್ತೆ. ನಾವಿವತ್ತು ಆಸ್ಟ್ರಿಯಾದಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿರುವಂತಹ ಒಂದು ಜಾಗಕ್ಕೆ ಬಂದಿದ್ದೀವಿ. ಈ ಪ್ಲೇಸ್ ಹೆಸರು ಹೈಲೈನ್ 179. ಇದೊಂದು ಸಸ್ಪೆನ್ಷನ್ ಪೆಡೆಸ್ಟ್ರಿಯನ್ ಫುಟ್ ಬ್ರಿಡ್ಜ್, ಅಂದರೆ ಕಾಲ್ನಡಿಗೆಯಲ್ಲಿ ಮಾತ್ರ ದಾಟಬಹುದಂತಹ ಒಂದು ತೂಗು ಸೇತುವೆ. ಕೆಳಗಿಂದ ಬ್ರಿಡ್ಜ್ನ ರೀಚ್ ಆಗೋದಕ್ಕೆ ಲಿಫ್ಟ್ ಫೆಸಿಲಿಟೀಸ್ ಕೂಡ ಇದೆ. ಆದರೆ ನಾವು ಟ್ರೆಕ್ ಮಾಡ್ಕೊಂಡೇ ಹೋದ್ವಿ, ಯಾಕೆಂದರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ. ಈ ಬ್ರಿಡ್ಜ್ನ ಎರಡು ಕಡೆ ಒಂದೊಂದು ಕ್ಯಾಸಲ್ ಇದೆ. ನಾವು ಎಂಟ್ರಿ ತಗೊಳ್ಳೋ ಸೈಡ್ ಬಂದು ಎರ್ಹೆನ್ಬರ್ಗ್ ಕ್ಯಾಸಲ್, ಮತ್ತೊಂದು ಕಡೆ ಫೋರ್ಟ್ ಕ್ಲಾಡಿಯಾ. ಮೇಲೆ ಹೋದರೆ ಫಸ್ಟ್ ನೀವು ರೂಯಿನ್ಸ್ ಆಫ್ ಎರ್ಹೆನ್ಬರ್ಗ್ ಕ್ಯಾಸಲ್ನ ನೋಡಬಹುದು. ಅಂದರೆ ಪಾಳು ಬಿದ್ದು ಹಾಳಾಗಿರುವಂತಹ ಎರ್ಹೆನ್ಬರ್ಗ್ ಕ್ಯಾಸಲ್ನ ಪಳೆಯುಳಿಕೆಗಳನ್ನ ನೀವು ನೋಡಬಹುದು. ಈ ಬ್ರಿಡ್ಜ್ ನಮಗೆ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಹಾಗೂ ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್ನ ಕೊಡ್ತು. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಗಾಳಿ ಬೀಸ್ತಾ ಇದ್ದರೆ ಹಾಗೆ ಬ್ರಿಡ್ಜ್ ಕೂಡ ಮೂವ್ ಆಗ್ತಾ ಇತ್ತು. ನಾವು ನಡ್ಕೊಂಡು ಹೋಗಬೇಕಾದ್ರೂ ಅಷ್ಟೇ ಬ್ರಿಡ್ಜ್ ಹಾಗೆ ಮೇಲೆ ಕೆಳಗೆ ಮೂವ್ ಆಗ್ತಾ ಇತ್ತು. ಅಂದರೆ ಒಂಥರ ಫ್ಲೋಟಿಂಗ್ ಸೆನ್ಸೇಷನ್, ಎಲ್ಲೋ ತೇಲ್ತಾ ಇದ್ದೀವಿ ಅನ್ನೋ ರೀತಿ. ಈ ಬ್ರಿಡ್ಜ್ನ ಸುತ್ತ ನೀವು ಒಳ್ಳೆ ಸೀನಿಕ್ ವ್ಯೂನ ನೋಡಬಹುದು. ಅಂದರೆ ಫುಲ್ 360 ಡಿಗ್ರಿ ಪೆನೋರಾಮಿಕ್ ವ್ಯೂ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಪ್ಲೇಸ್ ತುಂಬ ಸೈಲೆಂಟಾಗಿ, ಕಾಮ್ ಆಗಿ, ಪೀಸ್ಫುಲ್ ಆಗಿದೆ. ಈ ಬ್ರಿಡ್ಜ್ ಮೇಲೆ ನಡೆಯೋದು ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿತ್ತು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಈ ಬ್ರಿಡ್ಜ್ನ ಫ್ಲೋರಿಂಗ್ ಕೂಡ ಓಪನ್ ಇದೆ. ಅಂದರೆ ಕೆಳಗೆ ಬರೀ ಮೆಶ್ ಮಾತ್ರ ಹಾಕಿದ್ದಾರೆ. ನೀವು ನಡ್ಕೊಂಡು ಹೋಗಬೇಕಾದ್ರೆ ಫುಲ್ ಕೆಳಗೋರ್ಗೂ ನೀವು ನೋಡಬಹುದು. ಸೊ ಇದು ಕೂಡ ಈ ಬ್ರಿಡ್ಜ್ನ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಈ ಬ್ರಿಡ್ಜ್ 374 ಫೀಟ್ ಹೈಟಲ್ಲಿದೆ, ಅಂದರೆ 374 ಅಡಿ ಎತ್ತರದಲ್ಲಿದೆ. ಈ ಬ್ರಿಡ್ಜ್ನ ಟೋಟಲ್ ಲೆಂತ್ 1332 ಫೀಟ್, ಅಂದರೆ 1332 ಅಡಿ ಉದ್ದ ಇದೆ. ಆದ್ದರಿಂದನೇ ಇದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ದ ಲಾಂಗೆಸ್ಟ್ ಟಿಬೆಟ್ ಸ್ಟೈಲ್ ಫುಟ್ ಬ್ರಿಡ್ಜ್ ಅಂತ ಹೆಸರು ತಗೊಂಡಿದೆ. ಈ ಬ್ರಿಡ್ಜ್ನ 2014ನಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಮೇಯ್ನಾಗಿ ಟೂರಿಸ್ಟ್ಗಳು ಎರ್ಹೆನ್ಬರ್ಗ್ ಕ್ಯಾಸಲ್ ಮತ್ತು ಫೋರ್ಟ್ ಕ್ಲೌಡಿಯಾನ ಒಟ್ಟಿಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಜೊತೆಗೆ ಒಂದು ಥ್ರಿಲ್ಲಿಂಗ್ ಮತ್ತು ಅಡ್ವೆಂಚರಸ್ ಆಗಿರೋ ಬ್ರಿಡ್ಜ್ ಇರಲಿ ಅಂತ ಈ ರೀತಿ ಡಿಸೈನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಅದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗುತ್ತೆ. ಬ್ರಿಡ್ಜ್ನ ಎಂಡ್ ರೀಚ್ ಆದಮೇಲೆ ಫೋರ್ಟ್ ಕ್ಲೌಡಿಯಾ ನೋಡೋದಕ್ಕೆ ಸ್ವಲ್ಪ ಟ್ರೆಕ್ ಮಾಡಬೇಕಾಗುತ್ತೆ. ನಮಗೆ ಅಷ್ಟು ಟೈಮ್ ಇಲ್ಲದೆ ಇರೋ ಕಾರಣ ನಾವು ಅದನ್ನು ಸ್ಕಿಪ್ ಮಾಡಿದ್ವಿ. ನಾವು ಬ್ರಿಡ್ಜಿಂದ ವಾಪಸ್ ರಿಟರ್ನ್ ಆಗಿ ಎರ್ಹೆನ್ಬರ್ಗ್ ಕ್ಯಾಸಲ್ನ ರಿಮೈನಿಂಗ್ ಪಾರ್ಟ್ಸ್ ನೋಡೋಣ ಅಂತ ಲಿಫ್ಟ್ ತೊಗೊಂಡು ಇನ್ನೂ ಮೇಲೆ ಹೊರಟ್ವಿ. ಎಲ್ಲ ಡೈರೆಕ್ಷನ್ನಲ್ಲೂ ಗ್ಲಾಸ್ ಇರೋದ್ರಿಂದ ಲಿಫ್ಟ್ನಲ್ಲಿ ಕೂಡ ಒಳ್ಳೆ ಪೆನೋರಾಮಿಕ್ ವ್ಯೂ ಇತ್ತು. ಈ ಪ್ಲೇಸ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ಎರಡು ಕ್ಯಾಸಲ್ಸ್ ಮಧ್ಯೆ ಇರೋ ಈ ಮೌಂಟೇನ್ ವ್ಯಾಲಿ ಹಿಂದೆ ರೋಮನ್ ಎಂಪೈರ್ ಕಾಲದಲ್ಲಿ ಜರ್ಮನಿ ಮತ್ತು ಇಟಲಿನ ಕನೆಕ್ಟ್ ಮಾಡೋ ಹೈವೇ ಆಗಿತ್ತಂತೆ. ಸೊ ಈ ಕ್ಯಾಸಲ್ಸ್ ಒಂದು ರೀತಿ ಗಾರ್ಡಿಂಗ್ ಸ್ಟೇಷನ್, ಚೆಕ್ ಪೋಸ್ಟ್ ಅಥವಾ ಟೋಲ್ ಗೇಟ್ ಅಂತ ಕೂಡ ಹೇಳ್ತಾರೆ. ಈ ಬ್ರಿಡ್ಜ್ನ ಟಿಕೆಟ್ ಪ್ರೈಸ್ €10, ಅಂದರೆ ಹತ್ತತ್ರ 1,000. ಲಿಫ್ಟಿಗೆ ಕೂಡ ನೀವು ಸಪ್ರೇಟಾಗಿ ಟಿಕೆಟ್ನ ತೊಗೊಳ್ಬೇಕಾಗುತ್ತೆ. ಅದು ಕೂಡ ಅರೌಂಡ್ €9 ಇತ್ತು. ಫುಲ್ ಮೇಲೆ ಹೋಗೋದಕ್ಕೂ ಕೂಡ ನೀವು ಟ್ರೆಕ್ ಮಾಡಿಕೊಂಡೇ ಬರಬಹುದು, ಇನ್ ಕೇಸ್ ಇಫ್ ಯು ಲೈಕ್ ಟ್ರೆಕ್ಕಿಂಗ್. ನಾವು ಈ ಪ್ಲೇಸ್ನ ರೀಚ್ ಆದಾಗ ಅಲ್ಲಿನ ಟೆಂಪರೇಚರ್ ಅರೌಂಡ್ 2 ಡಿಗ್ರಿ ಸೆಲ್ಸಿಯಸ್ ಇತ್ತು. ಅದು ಸಿಕ್ಕಾಪಟ್ಟೆ ಚಳಿ ಇತ್ತು. ಜೊತೆಗೆ ಪ್ರೀವಿಯಸ್ ಡೇ ಎಲ್ಲ ಸಿಕ್ಕಾಪಟ್ಟೆ ಸ್ನೋಫಾಲ್ ಆಗಿತ್ತಂತೆ. ನಮ್ಮ ಇಂಡಿಯಾದಲ್ಲಿ ಕೂಡ ನಾವು ಸಿಕ್ಕಾಪಟ್ಟೆ ಕೋಟೆಗಳನ್ನ ನೋಡಬಹುದು. ಆದರೆ ಇಲ್ಲಿ ಈ ಕೋಟೆನ ಈ ಸ್ನೋ ಮಧ್ಯೆ ಮತ್ತು ಈ ಪೈನ್ ಫಾರೆಸ್ಟ್ ಮಧ್ಯೆ ನೋಡೋದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ನಮಗೆ. ತುಂಬಾ ಚೆನ್ನಾಗಿತ್ತು. ತುಂಬ ತಮಾಷೆ ಮಾಡಿದ್ವಿ, ತುಂಬ ಫೋಟೋಸ್ಗಳನ್ನ ಕ್ಲಿಕ್ ಮಾಡ್ಕೊಂಡ್ವಿ. ಎಷ್ಟು ಚಳಿ ಇತ್ತು, ಯಾವ ಲೆವೆಲಿಗೆ ಕೋಲ್ಡ್ ಇತ್ತು ಅಂತ ಅಂದರೆ, ಆ ದೂರದಲ್ಲಿ ಕಾಣ್ತಿರೋ ನದಿ ಕೂಡ ಫುಲ್ ಫ್ರೀಸ್ ಆಗಿ ಐಸ್ ಆಗಿದೆ ನೋಡಿ. ಈ ಪ್ಲೇಸ್ನ ಫುಲ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು 3-4 ಅವರ್ಸ್ ಇದ್ದರೆ ಸಾಕು. ನೀವು ಜಾಸ್ತಿ ಡೀಟೇಲಾಗಿ ನೋಡ್ತೀವಿ ಅಥವಾ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಅಂದರೆ ಒನ್ ಡೇ ಟ್ರಿಪ್ ಥರನೂ ಪ್ಲ್ಯಾನ್ ಮಾಡ್ಕೊಳ್ಬಹುದು. ಇಲ್ಲಿ ಒಂದು ರೆಸ್ಟೋರೆಂಟ್ ಕೂಡ ಇದೆ.
ಆದರೆ ಬೇಗ ಕ್ಲೋಸ್ ಆಗಿಬಿಡುತ್ತೆ, ಅರೌಂಡ್ 6 o'clock ಹಾಗೆ ಕ್ಲೋಸ್ ಆಗಿಬಿಡುತ್ತೆ. ಸೊ ಅದರಿಂದ ಪ್ಲ್ಯಾನ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಈ ಪ್ಲೇಸಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬರ್ತೀವಿ ಅಂದ್ರೂ ಕನೆಕ್ಟಿವಿಟಿ ಚೆನ್ನಾಗೇ ಇದೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ನಿಮ್ಮ ಕಮೆಂಟ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.